ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಸಣ್ಣ ಹಳ್ಳವಿತ್ತು. ಅಲ್ಲಿ 4 ಆಮೆಗಳು ವಾಸವಾಗಿದ್ದವು. ಒಂದು ವರ್ಷ ಭೀಕರ ಬರಗಾಲ ಬಂದು ಹಳ್ಳವೆಲ್ಲ ಒಣಗಿ ಹೋಯಿತು. ಆಹಾರ ಮತ್ತು ನೀರಿಲ್ಲದೆ ಆಮೆಗಳು ಕಂಗಾಲಾದವು. ಆಗ ಹಿರಿಯ ಆಮೆ ಹೇಳಿತು, ನಾವು ದೂರದ ಬೆಟ್ಟದ ಆಚೆ ಇರುವ ದೊಡ್ಡ ಕೆರೆಗೆ ಹೋಗೋಣ, ಅಲ್ಲಿ ಖಂಡಿತ ನೀರು ಸಿಗುತ್ತದೆ. ಹಾದಿ ತುಂಬಾ ಕಷ್ಟಕರವಾಗಿತ್ತು. ಬಿಸಿಲು ಹೆಚ್ಚಾಗಿತ್ತು. ಕಾಲುಗಳು ಸೋತಿದ್ದವು. ದಾರಿಯ ಮಧ್ಯದಲ್ಲಿ ಒಂದು ಆಮೆ ಸುಸ್ತಾಗಿ ಕುಳಿತು ಬಿಟ್ಟಿತು. ಕತ್ತಲಲ್ಲಿ ಮುಳುಗಿದೆ ದಾರಿ, ಸೋತು ಕುಳಿತಿವೆ ಪಾದಗಳು. ಇನ್ನು ನನ್ನಿಂದ ಸಾಧ್ಯವಿಲ್ಲ, ನಾವು ಆ ಕೆರೆಯನ್ನು ತಲುಪಲು ಸಾಧ್ಯವೇ ಇಲ್ಲ, ನಾವೆಲ್ಲ ಇಲ್ಲೇ ಸಾಯುತ್ತೇವೆ ಎಂದು ಅಳತೊಡಗಿತು. ಆದರೆ ಉಳಿದ 3 ಆಮೆಗಳು ಅದರ ಬೆನ್ನು ಸವರಿ ಹೇಳಿದ, ನೋಡು ಗೆಳೆಯ, ದಾರಿ ದೂರವಿರಬಹುದು, ಆದರೆ ನಮ್ಮ ನಂಬಿಕೆ ದೊಡ್ಡದಿದೆ. ಇನ್ನು ಸ್ವಲ್ಪ ದೂರ ನಡೆದರೆ ಸಾಕು. ಸುಂದರವಾದ ಕೆರೆ ನಮಗಾಗಿ ಕಾಯುತ್ತಿದೆ, ಭರವಸೆ ಕಳೆದುಕೊಳ್ಳಬೇಡ. ಆ ಮಾತುಗಳು ಸೋತಿದ್ದ ಆಮೆಗೆ ಹೊಸ ಚೈತನ್ಯ ನೀಡಿದವು. ಅವು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಸಾಗಿದವು. ಆದರೂ ನಂಬಿಕೆ ಇರಲಿ ಜೊತೆಲಿ, ಭರವಸೆಯೇ ನಮ್ಮ ಜೀವನ. ಮುಂದಿದೆ ಸುಂದರ ತೀರ, ಭರವಸೆಯೇ ನಮ್ಮ ಜೀವನ, ಭರವಸೆಯೇ ಜೀವನ. ಅಂತಿಮವಾಗಿ ಬೆಟ್ಟದ ತುದಿಯನ್ನು ತಲುಪಿದಾಗ ಎದುರಿಗೆ ನೀಲಿ ಬಣ್ಣದ ವಿಶಾಲವಾದ ಕೆರೆ ಕಂಡಿತು. ಭರವಸೆಯೇ ಜೀವನ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಭರವಸೆಯನ್ನು ಮಾತ್ರ ಬಿಡಬಾರದು.